ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಈ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ, ಮುಸ್ಲಿಂ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರಿಕೊಂಡು ಒಂದು ಸಮಾಲೋಚನೆ ಮಾಡೋದು, ಕಾಂಗ್ರೆಸ್ ಪಕ್ಷಕ್ಕೆ ಆಗುವಂತ ಧಕ್ಕೆಯನ್ನ ತಡೆಯುವ ನಿಟ್ಟಿನಲ್ಲಿ ಇಂಥದ್ದೊಂದು ಸಭೆ. ಕಾಂಗ್ರೆಸ್ ನಾಯಕರಿಂದ ಇದೀಗ ಡ್ಯಾಮೇಜ್ ಕಂಟ್ರೋಲ್ಗೆ ತಂತ್ರವನ್ನು ರೂಪಿಸಲಾಗಿದೆ. ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಲಾಗಿತ್ತು ದಾವಣಗೆರೆ ದಕ್ಷಿಣದಲ್ಲಿ. ಇದೀಗ ಡ್ಯಾಮೇಜ್ ಕಂಟ್ರೋಲ್ ತಂತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಕಾಂಗ್ರೆಸ್. ಸಭೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಸೈಯದ್ ಅಹಮದ್, ರಾಜ್ಯ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಮಹರೋಜ್ ಖಾನ್, ಉಪಾಧ್ಯಕ್ಷ ಸೌದಾಗಾರ್, ಪ್ರಧಾನ ಕಾರ್ಯದರ್ಶಿ ಸೈಯದ್ ಅರ್ಷದ್ ಭಾಗಿಯಾಗ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯ ಸಮಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳಲಾಗಿತ್ತು, ಟಿಕೆಟ್ ಸಿಕ್ಕಿರಲಿಲ್ಲ. ಈ ಸಮಯದಲ್ಲಿ ಕೆಲವೊಂದಿಷ್ಟು ಅಸಮಾಧಾನ ಸ್ಫೋಟ ಆಗಿತ್ತು ಅಲ್ಲಿ. ಅದನ್ನು ಸ್ವತಃ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಯಾಸಿರ್ ಖಾನ್ ಪಠಾಣ್ ಸೇರಿದಂತೆ ಅನೇಕರು ಮಾತನಾಡಿದ್ರು ಈ ಬಗ್ಗೆ. ನಮ್ಮದೇ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಕೆಲ ಮುಸ್ಲಿಂ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಕೆಪಿಸಿಸಿಯಲ್ಲಿ ಒಂದು ಸಭೆ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಜಬ್ಬಾರ್ ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆ ಕೊಟ್ಟರು, ಅವರನ್ನು ಪಾರ್ಟಿಯಿಂದ ಅಮಾನತು ಮಾಡಲಾಯಿತು. ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ನಾಸೀರ್ ಅವರನ್ನು ಕೂಡ ಹುದ್ದೆಯಿಂದ ವಜಾಗೊಳಿಸಲಾಯಿತು. ನಜೀರ್ ಅಹಮದ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರನ್ನು ಕೂಡ ಆ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು. ಎಲ್ಲ ಬೆಳವಣಿಗೆಗಳಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಹೆಸರು ಕೇಳಿ ಬರ್ತಾ ಇತ್ತು. ಅವರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಇತ್ಯಾದಿ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇತ್ತು. ಒಂದು ರೀತಿಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಅಂದರೆ ಬೈ ಎಲೆಕ್ಷನ್ ನಂತರ ಮುಸ್ಲಿಂ ಸಮುದಾಯದ ಕಡೆಗಣನೆ, ಅವರು ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಕೆಲವೊಂದು ಜನ ಫಂಡಿಂಗ್ ಮಾಡಿದ್ದಾರೆ ಬೇರೆ ಬೇರೆ SDPI ಕ್ಯಾಂಡಿಡೇಟ್ಗೆ, ಅಥವಾ 13 ಜನ ಮುಸ್ಲಿಂ ಕ್ಯಾಂಡಿಡೇಟ್ ಏನು ಚುನಾವಣಾ ಕಣಕ್ಕಿದ್ರು ಅವರ ಪರವಾಗಿ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಚರ್ಚೆಗಳ ನಂತರ ಕೆಲವೊಂದಿಷ್ಟು ಸಮಸ್ಯೆಗಳು ಸಹಜವಾಗಿ ಸೃಷ್ಟಿಯಾಗಿತ್ತು. ಹೀಗಾಗಿ ಇದರಿಂದ ಸಹಜವಾಗಿ ಮುಸ್ಲಿಂ ಸಮುದಾಯ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಮತ ಹಾಕುವಂತಹ ಸಮುದಾಯ. ಹೀಗಾಗಿ ಅದೊಂದು ಧಕ್ಕೆ ಆಗಬಹುದು ಅನ್ನುವಂಥ ಒಂದು ಸಂದೇಶಗಳು ಕೂಡ ರವಾನೆ ಆಗೋದಕ್ಕೆ ಶುರುವಾಯಿತು. ಬಿಜೆಪಿ ಇದನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತು. ನೋಡಿ, ಮುಸ್ಲಿಮರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಇವರು ತಡೆದುಬಿಟ್ಟಿದ್ದಾರೆ, ಅಂದರೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಡಲಿಲ್ಲ, ಇದು ಮುಸ್ಲಿಮರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಮಾಡಿದಂಥ ಅನ್ಯಾಯ ಅಂತ ಇದೇ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಎಲ್ಲ ಮಾತನಾಡೋದಕ್ಕೆ ಶುರು ಮಾಡಿದರು. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರೆಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ರು. ನಾನು ಕೇರಳದ ಚುನಾವಣೆಯಲ್ಲಿ ಹೋಗಿದ್ದೆ, ಮಜಾ ಮಾಡೋಕ್ಕೇನಾದರೂ ಹೋಗಿದ್ದ ನಾನು ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಕೇಳಿದರು. ಸಹಜವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ಗಾಗಿ ಬೇಡಿಕೆ ಇಟ್ಟು ಅದಕ್ಕಾಗಿ ಫೈಟ್ ಮಾಡಿ ಕೊನೆಗೆ ನಿರಾಶರಾಗಿ ಸಿಕ್ಕಿರಲಿಲ್ಲ ಟಿಕೆಟು. ಕೆಲವೊಂದಿಷ್ಟು ಜನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲುವಿನ ಈ ಅಂತರ ಇರುತ್ತಲ್ಲ ಅದು ಕಡಿಮೆ ಆಗಬಹುದು, ಬಿಕಾಸ್ ಕೆಲವೊಂದಿಷ್ಟು ಜನ ಮುಸ್ಲಿಮರು ಬೇರೆ ಬೇರೆಯವರಿಗೆ ವೋಟ್ ಹಾಕಿದ್ದಾರೆ, 20% ಕಡಿಮೆ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಿತ್ತು. ಇದೀಗ ಇದೇನು ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಧಕ್ಕೆ ಆಗುವಂಥ ನಿಟ್ಟಿನಲ್ಲಿ ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರುತ್ತೆ, ಬೆಂಗಳೂರಿನ GBA ಚುನಾವಣೆ ಇದೆ. ಈ ಚುನಾವಣೆಯ ಸಮಯದಲ್ಲಿ ಮುಸ್ಲಿಂ ನಮ್ಮನ್ನು ಬಿಟ್ಟು ಹೋಗಬಾರ್ದು ಎನ್ನುವಂಥ ಆಲೋಚನೆ. ಬೇರೆ ಬೇರೆ ಚುನಾವಣೆಗಳಲ್ಲಿ ಈ ಸಮುದಾಯ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅನ್ನುವಂಥ ಒಂದು ನಿಲುವು ಸಹಜವಾಗಿದ್ದೇ ಇರುತ್ತೆ. ಯಾಕಂದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರು ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ನಂತರ ಇದೀಗ ಮುಸ್ಲಿಂ ಸಮುದಾಯದ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಅಂತೆ. ಯಾವ ಕಾರಣಕ್ಕಾಗಿ ಸಭೆ, ಏನೆಲ್ಲ ಚರ್ಚೆ ಆಗುತ್ತೆ ಇದರಲ್ಲಿ?
ಪ್ರವೀಣ್, ಈ ಒಂದು ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನ ಅಲ್ಪಸಂಖ್ಯಾತ ಸಮುದಾಯದ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ಗ್ಯಾರಂಟಿ ಉಪಾಧ್ಯಕ್ಷ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಇದ್ದಾರೆ. ಆ ಹುಸೇನ್ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಕರೆದು ಚರ್ಚೆ ನಡೆಸಲಾಗಿದೆ. ರಾಜ್ಯ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಮೆಹರೂಜ್ ಖಾನ್ ಮತ್ತು ಅದೇ ರೀತಿ ಇತರ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಒಟ್ಟಾಗಿ ಸೇರಿ ಸಭೆಯನ್ನು ಸೇರುವ ಮೂಲಕ ಈ ಒಂದು ಏನು ಇತ್ತೀಚೆಗೆ ಅಬ್ದುಲ್ ಜಬ್ಬಾರ್ ಖಾನ್ ಪಕ್ಷದಿಂದ ಅವರನ್ನ ಅಮಾನತುಗೊಳಿಸಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲರೂ ಸಹ ನಾಯಕರು ಒಟ್ಟಾಗಿ ಸಭೆ ಸೇರಿ ಕಾಂಗ್ರೆಸ್ ಪಕ್ಷ ಅಬ್ದುಲ್ ಜಬ್ಬಾರ್ಗೆ ಮತ್ತು ಈಗ ಮಾಡಿರುವಂತ ಏನು ಕ್ರಮ ಏನಿದೆ ಆ ಕ್ರಮ ಸಮರ್ಥನೀಯವಾಗಿದೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಿಂದ ಪಕ್ಷಕ್ಕೆ ಅಥವಾ ಸಮುದಾಯಕ್ಕೆ ಅನ್ಯಾಯವಾಗಿಲ್ಲ. ಅನ್ಯಾಯವಾಗುವಂತ ಪ್ರಕ್ರಿಯೆನೂ ಸಹ ಸಮುದಾಯ ಏನು ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಾಕಷ್ಟು ಟಿಕೆಟ್ ಅನ್ನ ಕೊಟ್ಟಿದೆ, ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದೆ, ಸಚಿವರನ್ನ ಕೊಟ್ಟಿದೆ. ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಾಕಷ್ಟು ಅನುದಾನವನ್ನು ಸಹ ಕೊಟ್ಟಿದೆ ಮತ್ತು ಯೋಜನೆಗಳು ಸಹ ನೀಡಿದೆ. ಕೇವಲ ಒಂದು ಕ್ಷೇತ್ರ, ದಾವಣಗೆರೆ ಒಂದು ಕ್ಷೇತ್ರವನ್ನ ಸೀಮಿತವಾಗಿ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ವಿರುದ್ಧ ನಿಂತಿದೆ ಅಂತ ಹೇಳುವಂತದ್ದು ಮತ್ತು ಆ ಮೂಲಕ ಅವರು ಮಾಡಿದಂತ ತಪ್ಪಿಗೆ ಶಿಕ್ಷೆಯನ್ನ ಪಕ್ಷ ನೀಡಿದ್ರೆ ಅದನ್ನು ಸಂಪೂರ್ಣವಾಗಿ ಸಮುದಾಯದ ವಿರುದ್ಧವಾಗಿ ಪಕ್ಷ ಕ್ರಮ ಕೈಗೊಂಡಿದ್ದ ಸಂದೇಶ ಸಾರುವಂತ ಪ್ರಯತ್ನವನ್ನ ಸರಿಯಲ್ಲ ಅಂತ ಅದನ್ನ ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಒಂದು ಸಭೆಯನ್ನು ಸೇರಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆ ಒಂದು ತೀರ್ಮಾನದಲ್ಲಿ ಈ ರೀತಿಯಾಗಿ ಪಕ್ಷ ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷ ಈಗ ತೆಗೆದುಕೊಂಡಿರುವ ಕ್ರಮವನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ ಈಗಿನ ಕೈಗೊಂಡಿರೋ ಕ್ರಮ ಸಮರ್ಥನೀಯ ಅಂತ ಅನ್ನೋದನ್ನ ಅವರು ವಾದಿಸುವಂತದ್ದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಉಲೇಮಾಗಳು ಅಥವಾ ಏನು ಮುಸ್ಲಿಂ ಮೌಲ್ವಿಗಳೇನಿದ್ದಾರೆ ಅವ್ರ ಮೌಲ್ವಿಗಳು ಸೇರ್ಕೊಂಡು ಒಟ್ಟಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟವನ್ನ ಮಾಡುವಂತ ಪ್ರಕ್ರಿಯೆಗೆ ತಡೆಯನ್ನು ಒಡ್ಡುವಂಥದ್ದು ಮತ್ತು ಡ್ಯಾಮೇಜ್ ಕಂಟ್ರೋಲ್ಗೆ ಒಂದು ರೀತಿ ಈ ಒಂದು ಸಭೆಯನ್ನ ಸೇರಲಾಗಿತ್ತು. ಕೆಪಿಸಿ ಉಪಾಧ್ಯಕ್ಷ ಅಂತ ಸೈಯದ್ ಅಹಮದ್, ರಾಜ್ಯ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷ ಮೆಹರೂಜ್ ಖಾನ್, ಉಪಾಧ್ಯಕ್ಷ ಅಂತ ನೌಶಾದ್, ಪ್ರಧಾನ ಕಾರ್ಯದರ್ಶಿ ಸೈಯದ್ ಅರ್ಷಾದ್ ಇವರೆಲ್ಲರೂ ಸಹ ಭಾಗವಹಿಸಿ ಸುಮಾರು 100ಕ್ಕೂ ಹೆಚ್ಚು ಜನ ಅಲ್ಪಸಂಖ್ಯಾತ ಮುಖಂಡರು ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸಭೆಯಲ್ಲಿ ಭಾಗವಹಿಸುವ ಮೂಲಕ ನಾವೆಲ್ಲಿ ಈಗ ಟಿಕೆಟ್ ಏನು ಕಳೆದ ಬಾರಿ ಹಿಂದೆ ಸೈಯದ್ ಸೈಫುಲ್ಲಾ ಕೊಡಲಾಗಿತ್ತು, ಅದೇ ಶಾಮನೂರ್ ಶಿವಶಂಕರಪ್ಪ ನಿಧನ ನಂತರ ಆ ಟಿಕೆಟ್ ನ ಕೊಡ್ಬೇಕು ಅಂತ ಒಂದು ಏನು ತೀರ್ಮಾನ ಆಗಿತ್ತು ಅದೆಲ್ಲೂ ಸಹ ಅಧಿಕೃತವಾಗಿ ಆಗಿರ್ಲಿಲ್ಲ. ಹಾಗಾಗಿ ಈಗ ಮಾಡಿರುವಂತ ಕ್ರಮ ಸರಿಯಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಸಮುದಾಯ ಪಕ್ಷದ ವಿರುದ್ಧ ಕಾಂಗ್ರೆಸ್ ಪಕ್ಷ ಸಮುದಾಯ ಪಕ್ಷದ ಬೆಂಬಲಕ್ಕೆ ನಿಲ್ಲಿಲ್ಲ ಅಂತ ಕಂಡು ಬಂದ್ರೆ ಅದು ಸಮುದಾಯಕ್ಕೆ ನಷ್ಟ ಹೊರತು ಅದು ಪಕ್ಷಕ್ಕೆ ನಷ್ಟವಾಗೋದಿಲ್ಲ. ಹಾಗಾಗಿ ಈಗ ಕೈಗೊಂಡಿರೋ ಕ್ರಮವನ್ನ ಸಮರ್ಥನೆ ಮಾಡಿರುವಂತ ಎಲ್ಲ ನಾಯಕರು ಮುಂದಿನ ದಿನಗಳಲ್ಲಿ ಪಕ್ಷ ಒಗ್ಗಟ್ಟಾಗಿರ್ಬೇಕು ಮತ್ತು ನಾವೆಲ್ಲರೂ ಸಹ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ತೇವೆ ಅದಕ್ಕೆ ನಾವು ಬೆಂಬಲ ನೀಡ್ತೇವೆ. ಒಂದು ವೇಳೆ ಈಗ ಕೈಗೊಂಡಿರುವ ಕ್ರಮದಲ್ಲಿ ಅಬ್ದುಲ್ ಜಬ್ಬಾರ್ ಇರ್ಬೋದು, ನಜೀರ್ ಅಹಮದ್ ಖಾನ್ ಇರ್ಬೋದು, ಅವರಿಬ್ಬರ ವಿರುದ್ಧ ಕ್ರಮ ಕೈಗೊಂಡಿದೆ. ಅದನ್ನ ಮುಂದುವರಿಸಿದ್ದೆ ಆದಲ್ಲಿ ಅಥವಾ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಮತ್ತೆ ಸ್ಪಷ್ಟೀಕರಣ ಕೇಳಿ ಅವ್ರಿಗೆ ಅವಕಾಶವನ್ನ ಕೊಡೋಕ್ಕೂ ಸಹ ಈ ಒಂದು ಸಮಿತಿ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದೆ. ಒಂದು ವೇಳೆ ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಟ್ಟು ತಮ್ಮಿಂದ ತಪ್ಪಾಗಿದೆ, ತಾವು ಎಲ್ಲಿ ಎಡವಿದ್ದೀವಿ ಅಂತ ಅದನ್ನ ಅವರು ಕ್ಷಮಾಪಣೆ ಕೇಳಿದ್ರೆ ಅಥವಾ ಅವರು ಅದನ್ನ ಸರಿಪಡಿಸಿಕೊಂಡು ಪಕ್ಷದ ಜೊತೆನೂ ಸಹ ಹೋಗ್ಲಿಕ್ಕೂ ಅವಕಾಶವನ್ನ ಕಲ್ಪಿಸಬೇಕು ಅಂತ ಒಂದು ತೀರ್ಮಾನವನ್ನ ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.